ಹೆಲೋ ಸಿ ಇ ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನ ಒಂದು ಹೊಸ ನೋಟಿಫಿಕೇಶನ್ನು ಈಗ ತಾನೇ ರಿಲೀಸ್ ಆಗಿದೆ KEA ವೆಬ್ಸೈಟಲ್ಲಿ. ಏನು ಇದು ಅಂತ ನೋಡೋಣ. 23 ಜುಲೈ ನ್ಯೂ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್. ಅದಕ್ಕೆ ಯಾವಾಗಲೂ ಫೈನಲ್ ಫೀ ಸ್ಟ್ರಕ್ಚರ್ ಅಂತ ಯಾವತ್ತೂ ಗೌರ್ಮೆಂಟ್ ರಿಲೀಸ್ ಮಾಡಲ್ಲ, ಎಲ್ಲ ಪ್ರಾವಿಷನಲ್ ಅಂತಾರೆ, ತಾತ್ಕಾಲಿಕ. ಸೊ ನ್ಯೂ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ ಫಾರ್ಮಾ, ಫಾರ್ಮಾ ಡಿ, ಫಾರ್ಮ್ ಸೈನ್ಸ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 25-26 ಅಂತಿದೆ. ಏನಿದೆ ಇದೊಂದು ನೋಡೋಣ. ಡೌನ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ನೋಡ್ತಾ ಹೋಗಲಿ ಅಂತ, ಹೊಸದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಡೇಟು ನೋಡ್ಬೋದು, ಇಲ್ಲಿ ಡೇಟ್ 23/7/2024. ಸೊ ಇಲ್ಲಿ ಏನೇನು ಕಾಣ್ತಿದೆ ಮೇಲೆ ನಿಮಗೆ, ಇದರಲ್ಲಿ ₹10,000 ಆಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಗವರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್. ಆಮೇಲೆ ನಿಮಗೆ ಫೀಸ್ ತೋರಿಸ್ತೀನಿ. ಅದರಲ್ಲಿ ಗವರ್ಮೆಂಟ್ ಮತ್ತು ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ 10,000 ಮೊದಲೇ ಅದರ್ ಫೀಸ್ ಅಂತ ಆ್ಯಡ್ ಮಾಡಿರ್ತಾರೆ. 20,000 ಆಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡ್ ಇನ್ ದ ಅಬೌವ್ ಟೇಬಲ್ ಫಾರ್ ಅನ್ಏಡೆಡ್ ಅಂಡ್ ಪ್ರೈವೇಟ್ ಆರ್ ಡೀಮ್ಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್. ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು, ಪ್ರೈವೇಟು, ಅನ್ಏಡೆಡ್ ಎಲ್ಲ 20,000 ಅಡಿಷನಲ್ ಫೀಸ್ ಅಂತ ಹಾಕಿರ್ತಾರೆ. ಸೊ ಈಗ ಟೋಟಲ್ ನೀವು ಎಷ್ಟು ಕಟ್ಟಬೇಕು ಅಡ್ಮಿಷನ್ ಟೈಮಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ದಿಸ್ ಇಸ್ ಒನ್ಸ್ ಅಗೇನ್ ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಅಂತ ಇರುತ್ತೆ, ಯಾವಲ್ಲೂ ಪ್ರಾವಿಷನಲ್ಲೇ ಅದು. Provisional fee structure for engineering, architecture, B Pharma, etc. for the academic year 25-26. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕರೆ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ಬಿಲಾಂಗ್ ಟು GM, 2A, 2B, 3A, 3B, ಇನ್ಕ್ಲೂಡಿಂಗ್ SC/ST, ಆನ್ಯುವಲ್ ಇನ್ಕಮ್ ಅಬೌವ್ 10 lakhs. SC/ST ಕ್ಯಾಂಡಿಡೇಟ್ ಆದರೆ ನಿಮ್ಮದೇನಾದರೂ 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್, ನಿಮ್ಮದಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇದ್ದರೆ, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ ಅಬೌವ್ 2.5 lakhs. ನೀವು ಕ್ಯಾಟಗರಿ 1ನಲ್ಲಿದ್ದು 2.5 lakhsಗಿಂತ ಜಾಸ್ತಿ ಇದ್ದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೋತಾ ಇದ್ದರೆ ನೀವು ಫೀಸ್ ಕಟ್ಟಬೇಕಾಗಿರೋದು ₹44,200. ಎಲ್ಲ ಸೇರಿಸಿ, ಯೂನಿವರ್ಸಿಟಿ ಫೀಸು, ಅಡಿಷನಲ್ ಫೀಸು, ಅದರ್ಸ್ ಫೀಸ್ ಎಲ್ಲ ಸೇರಿಸಿದ್ರೆ ₹44,200 ಕಟ್ಟಬೇಕಾಗತ್ತೆ. ಯಾರ್ಯಾರು ಎಲ್ಲ ಈ ಮೇಲೆ ಮೆನ್ಷನ್ ಮಾಡಿರೋ ಎಲ್ಲ ಕ್ಯಾಟಗರಿಯರು. SNQ ಕೋಟಾದಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಸೀಟ್ ಸಿಕ್ಕರೆ ₹20,610 ಕಟ್ಟಬೇಕಾಗತ್ತೆ. ಇಫ್ ಯು ಬಿಲಾಂಗ್ ಟು SC/ST and if your income is up to 10 lakhs, 10 lakhs ಕ್ರಾಸ್ ಆಗಿಲ್ಲ ಅಂದರೆ ನೀವು ಯಾವುದೇ ಕಾಲೇಜಲ್ಲಿ ಸೀಟ್ ತಗೊಳ್ಳಿ, ಡೀಮ್ಡ್ ಯೂನಿವರ್ಸಿಟಿ ಎಲ್ಲಾದರೂ ತಗೊಳ್ಳಿ, ನೀವು ಯಾವುದೇ ಫೀಸ್ ಕಟ್ಟಬೇಕಾಗಿಲ್ಲ. ನಿಮ್ಮ ಇನ್ಕಮ್ ಏನಾದರೂ SC/ST ಕ್ಯಾಂಡಿಡೇಟ್ ಇನ್ಕಮ್ ಏನಾದರೂ 10 lakhsಗಿಂತ ಜಾಸ್ತಿ ಬಂದಾಗ ಮಾತ್ರ ನೀವು ಈ ಕಾಲಮ್ಗೆ ಬರ್ತೀರಾ. ನೆಕ್ಸ್ಟ್ ಕ್ಯಾಟಗರಿ 1 ಅಂದರೆ 1G ಅಂತಿದೆಯಲ್ಲ, ಆ ಕ್ಯಾಟಗರಿ. ಇನ್ಕಮ್ ಏನಾದರೂ ನಿಮ್ಮದು ಅಪ್ ಟು 2.5 lakhs ಇದ್ದರೆ, ಕ್ಯಾಟಗರಿ 1ನಲ್ಲಿದ್ದರೆ, ಗೌರ್ಮೆಂಟ್ ಕಾಲೇಜಲ್ಲಾದರೆ 23,590, ಏಡೆಡ್ ಕಾಲೇಜಲ್ಲೂ 23,590, UECಯಲ್ಲಿ ಸಿಕ್ಕರೆ 28,000, VTU ಕಾನ್ಸ್ಟಿಟ್ಯೂಂಟ್ ಕಾಲೇಜಸಲ್ಲಿ ಸೇರಿಕೊಂಡ್ರೆ 78,000, ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಒಂದಷ್ಟಿದೆ 88,000, ಟೈಪ್ 2 ಅನ್ಏಡೆಡ್ ಕಾಲೇಜಸ್ ಎಲ್ಲ 98,000, ಡೀಮ್ಡ್ ಯೂನಿವರ್ಸಿಟೀಸ್ ಆರ್ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ 88,000. ದಿಸ್ ಇಸ್ ಫಾರ್ ಕ್ಯಾಟಗರಿ 1 ಹೂಸ್ ಇನ್ಕಮ್ ಈಸ್ ಲೆಸ್ ದ್ಯಾನ್ 2.5 lakhs. ಈ ಎಲ್ಲ ಕ್ಯಾಟಗರೀಸ್ದು ಅಪ್ ಟು 10 lakhs SC/ST ಕ್ಯಾಂಡಿಡೇಟ್ ಆದರೆ, ಗೌರ್ಮೆಂಟ್ ಕಾಲೇಜಲ್ಲಾದರೆ 44,200, ಏಡೆಡ್ ಕೋರ್ಸಸ್ಗಾದರೆ 44,200, UECಯಲ್ಲಾದರೆ 49,600, VTU ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ಸಲ್ಲಾದರೆ 1,02,410 ಎರಡು ಥರ ಇರುತ್ತೆ, ಟೈಪ್ 1 ಆ್ಯಂಡ್ ಟೈಪ್ 2 ಅಂತ. ಅಲ್ಲಿ ಅಂದರೆ ಬರೀ ಫೀಸ್ ಡಿಫ್ರೆನ್ಸ್ ಅಷ್ಟೇ, ಇನ್ನೇನು ಬೇರೆ ಇನ್ಯಾವ ಟೈಪು ಇಲ್ಲ. ಕಾಮೆಡ್ ಇಲ್ಲಿ 1,12,000 ಇದ್ದರೆ ಕಾಮೆಡ್ ಕೆಯಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ 1,21,000 ಅಂತ ತೋರಿಸ್ತಾ ಇದೆ ಹೈಯರು, ಸೊ ಕಾಮೆಡ್ ಕೆಯಲ್ಲಿ ಕಡಿಮೆ ಇರುತ್ತೆ ಅಷ್ಟೇ. CETಯಲ್ಲಿ ಜಾಸ್ತಿ ಇದ್ದರೆ ಕಾಮೆಡ್ ಕೆಯಲ್ಲಿ ಕಡಿಮೆ ಇರುತ್ತೆ, CETಯಲ್ಲಿ ಕಡಿಮೆ ಇದ್ದರೆ ಕಾಮೆಡ್ ಕೆಯಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ. ಸೊ 1,12,000, 1,21,000 ಈ ಫೀಸಲ್ಲಿ ಅದರ್ಸ್ ಫೀಸು, KEA ಫೀಸ್ ಎಲ್ಲ ಸೇರ್ಕೊಂಡಿರುತ್ತೆ. ಆದರೂ ಇನ್ನೂ ಒಂದು ಕಹಿ ಸತ್ಯ ಅಂದರೆ, ನೀವು ಕಾಲೇಜ್ಗೆ ಹೋದರೆ 20, 25, 30, 35, 40, 45, 50 ಅಂತ ಡಿಪೆಂಡಿಂಗ್ ಆನ್ ದೇರ್ ಸ್ಟ್ಯಾಂಡರ್ಡ್ಸ್ ಕಾಲೇಜಲ್ಲಿ ಫೀಸ್ ತೊಗೋತಾರೆ. ಇನ್ ದ ನೇಮ್ ಆಫ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಫೀಸ್, ನಿಮ್ಮ ಯೂನಿಫಾರ್ಮ್ ಫೀಸ್, ಬ್ಲೂ ಬುಕ್ ಫೀಸ್, ಮ್ಯಾನ್ಯುಯಲ್ ಫೀಸ್, ರೆಕಾರ್ಡ್ ಫೀಸ್ ಅಂತ ಹೇಳಿ 10, 15, 20 ಅಂತ ದುಡ್ಡು ತೊಗೋತಾರೆ. ಮೆಂಟಲಿ ರೆಡಿ ಇರಿ. ಆಮೇಲೆ ಇದು ಫಸ್ಟ್ ಟೈಮು ನೀವು ಕಾಲೇಜ್ಗೆ KEAಗೆ ಕಟ್ತೀರಾ, ಆಮೇಲೆ ಉಳಿದಂತೆ ಕಾಲೇಜಿಗೆ ಹೋದ್ಮೇಲೆ ಕಾಲೇಜಲ್ಲಿ ಕಟ್ತೀರಾ ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್. ಡೀಮ್ಡ್ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ 1,12,410. SNQ ಕೋಟಾ ಆದರೆ 20,610 ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜ್ 20,610, UECನೂ ಅಷ್ಟೇ, VTU ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ಸು ಅಷ್ಟೇ. ನೆಕ್ಸ್ಟು ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್ಗೆ ಏನಾದರೂ ಹೋದರೆ ನೀವು 30,100
30,610. ದಿಸ್ ಈಸ್ ಅಬೌಟ್ ದ ಇಂಜಿನಿಯರಿಂಗ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಿಮಗೇನು ಕ್ಲಿಯರ್ ಆಗಲಿಲ್ಲ ಅಂದರೆ ಕೆ ಎ ವೆಬ್ಸೈಟ್ಗೆ ಹೋಗಿ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ ಫಾರ್ಮಸಿ, ಫಾರ್ಮಡಿ, ಫಾರ್ಮ್ ಸೈನ್ಸಸ್, ಫಿಶರೀಸು, ಡೈರಿ ಸೈನ್ಸು ಇದೆಲ್ಲ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಫೀಸ್ ಎಷ್ಟಿದೆ ಅನ್ನೋದನ್ನು ಖಂಡಿತ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ನೋಟಿಫಿಕೇಶನ್ ರಿಗಾರ್ಡಿಂಗ್ ದ provisional fee structure of engineering, architecture, B Pharma, Pharma D and Pharm Sciences. Thank you and all the best for your counseling.